ರಿಪಬ್ಲಿಕ್ ಕನ್ನಡ ನೊಂದವರ ಧ್ವನಿ, ಜನರ ಧ್ವನಿ. ಇದೇ ಹಿನ್ನೆಲೆಯಲ್ಲಿ ಶುರು ಮಾಡಿದ್ದೆ ದಿನಕ್ಕೊಂದು ಅಭಿಯಾನ. ಬೆಳಿಗ್ಗೆ 9ಕ್ಕೆ ಹಾಗೆ ರಾತ್ರಿ 9ಕ್ಕೆ ನಿಮ್ಮ ಧ್ವನಿಯಾಗಿ ಮಾಡ್ತಾ ಇರುವಂಥ ಈ ಅಭಿಯಾನ ಸಾಲು ಸಾಲು ಇಂಪ್ಯಾಕ್ಟ್ ಮಾಡಲಾರಂಭಿಸಿದೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಆಗಿದೆ. ನಾವು ಮಾಡಿರುವಂಥ ವರದಿಗಳು ಏನೇನು, ಯಾವ್ಯಾವುದು ಇಂಪ್ಯಾಕ್ಟ್ ಮಾಡಿವೆ, ಬನ್ನಿ ನೋಡ್ಕೊಂಡು. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಮಸ್ಯೆ ಎಂತಹದ್ದೇ ಇರಲಿ, ನಿಮ್ಮ ರಿಪಬ್ಲಿಕ್ ಅಲ್ಲಿ ಮುನ್ನುಗ್ಗಿ ಹೋಗುತ್ತೆ. ನೊಂದವರಿಗೆ ನ್ಯಾಯ ಕೊಡಿಸುವವರೆಗೂ ಜೊತೆಯಾಗಿ ನಿಲ್ಲುತ್ತೆ. ಪಟ್ಟು ಬಿಡದೆ ವರದಿ ಮಾಡಿ ಸರ್ಕಾರವನ್ನ ಎಚ್ಚರಿಸುತ್ತೆ. ಹೀಗೆ ನಿಮ್ಮ ರಿಪಬ್ಲಿಕ್ ಮಾಡಿದ ಬ್ಯಾಕ್ ಟು ಬ್ಯಾಕ್ ಸ್ಟೋರಿಗಳು ಬಿಗ್ ಇಂಪ್ಯಾಕ್ಟ್ ಆಗಿವೆ. ಇಂಪ್ಯಾಕ್ಟ್ 1 ಅಭಿಯಾನದ ದಿನಾಂಕ ಏಪ್ರಿಲ್ 17, 2026. ಕೊಪ್ಪಳದಲ್ಲಿ 2 ವಿಷಕಾರಿ ಕಾರ್ಖಾನೆಗಳು ಸೀಸ್. ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ ಗ್ರಾಮಸ್ಥರು ಧೂಳಿನಿಂದ ಹೈರಾಣಾಗಿದ್ರು. ಕಾರ್ಖಾನೆಗಳು ಹೊರಸೂಸುವ ಧೂಳಿನಿಂದ ಜೀವಕ್ಕೆ ಕಂಟಕವಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ 5 ಕಾರ್ಖಾನೆಗಳು ಮುಚ್ಚುವಂತೆ ಕ್ಲೋಸರ್ ನೋಟಿಸ್ ಜಾರಿ ಮಾಡಿತ್ತು. ಇದೀಗ ನಿಯಮ ಉಲ್ಲಂಘನೆ ಮಾಡಿದ 2 ಕಾರ್ಖಾನೆಗಳನ್ನ ಕೊಪ್ಪಳ ಜಿಲ್ಲಾಡಳಿತ ಕ್ಲೋಸ್ ಮಾಡಿದೆ. ಕೊಪ್ಪಳ ತಾಲೂಕಿನ ಅಲ್ಲಾನಗರ ಹಾಗೂ ಹಾಲವರ್ತಿ ಬಳಿ ಇದ್ದಂತ PBS1 ಹಾಗೂ ಹೊಸಪೇಟೆ ಇಸ್ಪಾತ್ ಎಂಬ 2 ಪ್ರಮುಖ ಕಾರ್ಖಾನೆಗಳನ್ನ ಅಧಿಕಾರಿಗಳು ಸಂಪೂರ್ಣವಾಗಿ ಸೀಸ್ ಮಾಡಿದ್ದಾರೆ. ಉಪವಿಭಾಗಾಧಿಕಾರಿ ಕ್ಯಾಪ್ಟನ್ ಮಹೇಶ್ ಮಾಲಗತ್ತಿ ಹಾಗೂ ತಹಸೀಲ್ದಾರ್ ನೇತೃತ್ವದಲ್ಲಿ 2 ಕಾರ್ಖಾನೆಗಳಿಗೆ ಬೀಗ ಹಾಕಿದ್ದಾರೆ. ಒಂದು ಹೊಸಪೇಟೆ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಾನಗರ, ಇನ್ನೊಂದು MS ಬಾಲಸುಬ್ ಶೆಟ್ಟಿ ಪವರ್ ಆ್ಯಂಡ್ ಸ್ಟೀಲ್ ಹಾಲ್ವರ್ತಿ. ಇವು ಎರಡನ್ನು ಸೀಸ್ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನನಗೆ ನಿರ್ದೇಶನ ಕೊಟ್ಟಿದ್ದರು. ಅದರಂತೆ ಇವತ್ತು ಬೆಳಿಗ್ಗೆ ನಾವು ನಮ್ಮ ತಹಶೀಲ್ದಾರ್ ಮತ್ತು ಇದರ ಕಂದಾಯ ಅಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು, ಆಮೇಲೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು, ಆಮೇಲೆ ಅವರು ಫ್ಯಾಕ್ಟ್ರಿಯವರು ಇದ್ದರು. ಅದರ ಪ್ರಕಾರ ಇವತ್ತು ನಾವು ಅದನ್ನು ಸೀಸ್ ಮಾಡಿ ಬಂದಿದ್ವಿ. ಇಂಪ್ಯಾಕ್ಟ್ 2 ಅತಿಥಿ ಉಪನ್ಯಾಸಕರ ಕೆಲಸಕ್ಕೆ ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯ ಮತ್ತೊಂದು ಅಭಿಯಾನ ಇಂಪ್ಯಾಕ್ಟ್ ಆಗಿದೆ. ಅತಿಥಿ ಉಪನ್ಯಾಸಕರ ಕೆಲಸಕ್ಕೆ ಸರ್ಕಾರ ಗ್ಯಾರಂಟಿ ನೀಡಿದೆ. ಕಳೆದ ವರ್ಷ ಇದ್ದ ಅತಿಥಿ ಉಪನ್ಯಾಸಕರ ಮುಂದುವರೆಸಿದೆ. ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರನ್ನ ಸರ್ಕಾರ ವಜಾ ಮಾಡುತ್ತಿತ್ತು. ಮಾರ್ಚ್ನಲ್ಲಿ ವಜಾ ಮಾಡಿ ಜುಲೈನಲ್ಲಿ ಹೊಸ ನೇಮಕ ಮಾಡುತ್ತಿತ್ತು. ಅತಿಥಿ ಶಿಕ್ಷಕರ ಅಳಲನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಂದಿಟ್ಟಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಈ ಬಾರಿ ಹಳೆಯ ಅತಿಥಿ ಉಪನ್ಯಾಸಕರನ್ನೇ ಮುಂದುವರೆಸಿದೆ. ಒಟ್ಟು 4500 ಅತಿಥಿ ಉಪನ್ಯಾಸಕರನ್ನ ಮುಂದುವರೆಸಿ ಆದೇಶ ಹೊರಡಿಸಿದೆ. ಇಂಪ್ಯಾಕ್ಟ್ 3 ಅಭಿಯಾನದ ದಿನಾಂಕ ಮೇ 2, 2026. ತುಂಗಭದ್ರಾ ಜಲಾಶಯಕ್ಕೂ ಬರಲಿದೆ ಹೊಸ ಚೈನ್ ಸಿಸ್ಟಮ್. ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಜೀವನಾಡಿ. ಆದರೆ ಈ TB ಡ್ಯಾಂನ 33 ಕ್ರಸ್ಟ್ ಗೇಟ್ಗಳು ಶಿಥಿಲಾವಸ್ಥೆ ಸೇರಿದ್ರಿಂದ ಅವುಗಳನ್ನು ಬರೋಬ್ಬರಿ 121 ದಿನಗಳಲ್ಲಿ ಬದಲಾವಣೆ ಮಾಡಲಾಗಿತ್ತು. ಆದರೆ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಅಭಿಯಾನ ಮಾಡಿತ್ತು. ಡ್ಯಾಂಗೆ ಹೊಸ ಗೇಟ್, ಹಳೆ ಚೈನ್, ತುಂಗಭದ್ರಾ ಅಭದ್ರ ಎಂದು ಎಚ್ಚರಿಸುತ್ತಾ ಕ್ಯಾಂಪೇನ್ ಮಾಡಿತ್ತು. ನಮ್ಮ ವರದಿಯ ಬಳಿಕ TB ಡ್ಯಾಂಗೆ ಸ್ವತಃ DCM DK ಶಿವಕುಮಾರ್ ಭೇಟಿ ನೀಡಿ ಡ್ಯಾಂ ಪರಿಶೀಲಿಸಿ ಹೊಸ ಚೈನ್ ಸಿಸ್ಟಮ್ ಅಳವಡಿಕೆ ಮಾಡ್ತೇವೆ ಎಂದು ಹೇಳಿದ್ರು. ಇಂಪ್ಯಾಕ್ಟ್ 4 ಅಭಿಯಾನದ ದಿನಾಂಕ ಮೇ 5, 2026. ಅಂತರಗಂಗೆ ಉಳಿಸಿ ಅಭಿಯಾನಕ್ಕೆ ಎಚ್ಚೆತ್ತ ಸರ್ಕಾರ. ಅಂತರಗಂಗೆ ಉಳಿಸಿ ಅನ್ನೋ ಘೋಷಣೆಯ ಅಡಿಯಲ್ಲಿ ಮೊನ್ನೆಯಷ್ಟೇ ನಿಮ್ಮ ರಿಪಬ್ಲಿಕ್ ವರದಿ ಬಿತ್ತರಿಸಿತ್ತು. 1000 ಅಡಿ ಕೊರೆದರೂ ಸಿಗ್ತಿಲ್ಲ ಒಂದು ಹನಿ ನೀರು. ಜೀವಜಲಕ್ಕಾಗಿ ಜನರು ಪರದಾಡ್ತಿದ್ದಾರೆ. ಬೆಂಗಳೂರಿಗೂ ಭೀಕರ ಬರದ ಎಫೆಕ್ಟ್ ತಟ್ಟಿದೆ. ಕಾವೇರಿ ನೀರು ಸಿಗ್ತಿಲ್ಲ, ಬೋರ್ವೆಲ್ಗಳು ಬತ್ತಿ ಹೋಗಿವೆ, ಅಂತರ್ಗಂಗೆ ಉಳಿಸಿ ಅಂತ ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಮಾಡಿತ್ತು. ಇದೀಗ ಈ ಅಭಿಯಾನಕ್ಕೆ ಸಣ್ಣ ನೀರಾವರಿ ಸಚಿವ ಎಚ್ಚೆತ್ತುಕೊಂಡಿದ್ದಾರೆ. ಅಂತರ್ಜಲ ತಜ್ಞರು ಅಧಿಕಾರಿಗಳ ಜೊತೆ ಮಹತ್ವದ ಚರ್ಚೆ ನಡೆಸಿ ಮಳೆ ನೀರು ಕೊಯ್ಲು ಯೋಜನೆ ಕಡ್ಡಾಯಕ್ಕೆ ಸಲಹೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಅಭಿಯಾನ ಅಂದ್ರೆ ಅದು ಹೀಗೇನೆ. ನಾವೊಂದು ಜನರ ಸಮಸ್ಯೆಯನ್ನ ಕೈಗೆತ್ತಿಕೊಂಡ್ವಿ ಅಂದ್ರೆ ಅದನ್ನ ಸರ್ಕಾರವು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಈ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ಗಳೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಿಪಬ್ಲಿಕ್ ಕನ್ನಡ ನೊಂದವರ ಧ್ವನಿ, ಜನರ ಧ್ವನಿ. ಇದೇ ಹಿನ್ನೆಲೆಯಲ್ಲಿ ಶುರು ಮಾಡಿದ್ದೆ ದಿನಕ್ಕೊಂದು ಅಭಿಯಾನ. ಬೆಳಿಗ್ಗೆ 9ಕ್ಕೆ ಹಾಗೆ ರಾತ್ರಿ 9ಕ್ಕೆ ನಿಮ್ಮ ಧ್ವನಿಯಾಗಿ ಮಾಡ್ತಾ ಇರುವಂಥ ಈ ಅಭಿಯಾನ ಸಾಲು ಸಾಲು ಇಂಪ್ಯಾಕ್ಟ್ ಮಾಡಲಾರಂಭಿಸಿದೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಆಗಿದೆ. ನಾವು ಮಾಡಿರುವಂಥ ವರದಿಗಳು ಏನೇನು, ಯಾವ್ಯಾವುದು ಇಂಪ್ಯಾಕ್ಟ್ ಮಾಡಿವೆ, ಬನ್ನಿ ನೋಡ್ಕೊಂಡು. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸಮಸ್ಯೆ ಎಂತಹದ್ದೇ ಇರಲಿ, ನಿಮ್ಮ ರಿಪಬ್ಲಿಕ್ ಅಲ್ಲಿ ಮುನ್ನುಗ್ಗಿ ಹೋಗುತ್ತೆ. ನೊಂದವರಿಗೆ ನ್ಯಾಯ ಕೊಡಿಸುವವರೆಗೂ ಜೊತೆಯಾಗಿ ನಿಲ್ಲುತ್ತೆ. ಪಟ್ಟು ಬಿಡದೆ ವರದಿ ಮಾಡಿ ಸರ್ಕಾರವನ್ನ ಎಚ್ಚರಿಸುತ್ತೆ. ಹೀಗೆ ನಿಮ್ಮ ರಿಪಬ್ಲಿಕ್ ಮಾಡಿದ ಬ್ಯಾಕ್ ಟು ಬ್ಯಾಕ್ ಸ್ಟೋರಿಗಳು ಬಿಗ್ ಇಂಪ್ಯಾಕ್ಟ್ ಆಗಿವೆ. ಇಂಪ್ಯಾಕ್ಟ್ 1 ಅಭಿಯಾನದ ದಿನಾಂಕ ಏಪ್ರಿಲ್ 17, 2026. ಕೊಪ್ಪಳದಲ್ಲಿ 2 ವಿಷಕಾರಿ ಕಾರ್ಖಾನೆಗಳು ಸೀಸ್. ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ ಗ್ರಾಮಸ್ಥರು ಧೂಳಿನಿಂದ ಹೈರಾಣಾಗಿದ್ರು. ಕಾರ್ಖಾನೆಗಳು ಹೊರಸೂಸುವ ಧೂಳಿನಿಂದ ಜೀವಕ್ಕೆ ಕಂಟಕವಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ 5 ಕಾರ್ಖಾನೆಗಳು ಮುಚ್ಚುವಂತೆ ಕ್ಲೋಸರ್ ನೋಟಿಸ್ ಜಾರಿ ಮಾಡಿತ್ತು. ಇದೀಗ ನಿಯಮ ಉಲ್ಲಂಘನೆ ಮಾಡಿದ 2 ಕಾರ್ಖಾನೆಗಳನ್ನ ಕೊಪ್ಪಳ ಜಿಲ್ಲಾಡಳಿತ ಕ್ಲೋಸ್ ಮಾಡಿದೆ. ಕೊಪ್ಪಳ ತಾಲೂಕಿನ ಅಲ್ಲಾನಗರ ಹಾಗೂ ಹಾಲವರ್ತಿ ಬಳಿ ಇದ್ದಂತ PBS1 ಹಾಗೂ ಹೊಸಪೇಟೆ ಇಸ್ಪಾತ್ ಎಂಬ 2 ಪ್ರಮುಖ ಕಾರ್ಖಾನೆಗಳನ್ನ ಅಧಿಕಾರಿಗಳು ಸಂಪೂರ್ಣವಾಗಿ ಸೀಸ್ ಮಾಡಿದ್ದಾರೆ. ಉಪವಿಭಾಗಾಧಿಕಾರಿ ಕ್ಯಾಪ್ಟನ್ ಮಹೇಶ್ ಮಾಲಗತ್ತಿ ಹಾಗೂ ತಹಸೀಲ್ದಾರ್ ನೇತೃತ್ವದಲ್ಲಿ 2 ಕಾರ್ಖಾನೆಗಳಿಗೆ ಬೀಗ ಹಾಕಿದ್ದಾರೆ. ಒಂದು ಹೊಸಪೇಟೆ ಇಸ್ಪಾತ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಾನಗರ, ಇನ್ನೊಂದು MS ಬಾಲಸುಬ್ ಶೆಟ್ಟಿ ಪವರ್ ಆ್ಯಂಡ್ ಸ್ಟೀಲ್ ಆಲ್ವರ್ತಿ. ಇವು ಎರಡನ್ನು ಸೀಸ್ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನನಗೆ ನಿರ್ದೇಶನ ಕೊಟ್ಟಿದ್ದರು. ಅದರಂತೆ ಇವತ್ತು ಬೆಳಿಗ್ಗೆ ನಾವು ನಮ್ಮ ತಹಶೀಲ್ದಾರ್ ಮತ್ತು ಇದರ ಕಂದಾಯ ಅಧಿಕಾರಿಗಳು, ಜೆಸ್ಕಾಂ ಅಧಿಕಾರಿಗಳು, ಆಮೇಲೆ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು, ಆಮೇಲೆ ಅವರು ಫ್ಯಾಕ್ಟ್ರಿಯವರು ಇದ್ದರು. ಅದರ ಪ್ರಕಾರ ಇವತ್ತು ನಾವು ಅದನ್ನು ಸೀಸ್ ಮಾಡಿ ಬಂದಿದ್ದೀವಿ. ಇಂಪ್ಯಾಕ್ಟ್ 2 ಅತಿಥಿ ಉಪನ್ಯಾಸಕರ ಕೆಲಸಕ್ಕೆ ಗ್ಯಾರಂಟಿ. ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯ ಮತ್ತೊಂದು ಅಭಿಯಾನ ಇಂಪ್ಯಾಕ್ಟ್ ಆಗಿದೆ. ಅತಿಥಿ ಉಪನ್ಯಾಸಕರ ಕೆಲಸಕ್ಕೆ ಸರ್ಕಾರ ಗ್ಯಾರಂಟಿ ನೀಡಿದೆ. ಕಳೆದ ವರ್ಷ ಇದ್ದ ಅತಿಥಿ ಉಪನ್ಯಾಸಕರ ಮುಂದುವರೆಸಿದೆ. ಪ್ರತಿ ವರ್ಷ ಅತಿಥಿ ಉಪನ್ಯಾಸಕರನ್ನ ಸರ್ಕಾರ ವಜಾ ಮಾಡುತ್ತಿತ್ತು. ಮಾರ್ಚ್ನಲ್ಲಿ ವಜಾ ಮಾಡಿ ಜುಲೈನಲ್ಲಿ ಹೊಸ ನೇಮಕ ಮಾಡುತ್ತಿತ್ತು. ಅತಿಥಿ ಶಿಕ್ಷಕರ ಅಳಲನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸರ್ಕಾರದ ಮುಂದಿಟ್ಟಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಈ ಬಾರಿ ಹಳೆಯ ಅತಿಥಿ ಉಪನ್ಯಾಸಕರನ್ನೇ ಮುಂದುವರೆಸಿದೆ. ಒಟ್ಟು 4500 ಅತಿಥಿ ಉಪನ್ಯಾಸಕರನ್ನ ಮುಂದುವರೆಸಿ ಆದೇಶ ಹೊರಡಿಸಿದೆ. ಇಂಪ್ಯಾಕ್ಟ್ 3 ಅಭಿಯಾನದ ದಿನಾಂಕ ಮೇ 2, 2026. ತುಂಗಭದ್ರಾ ಜಲಾಶಯಕ್ಕೂ ಬರಲಿದೆ ಹೊಸ ಚೈನ್ ಸಿಸ್ಟಮ್. ತುಂಗಭದ್ರಾ ಜಲಾಶಯ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಜೀವನಾಡಿ. ಆದರೆ ಈ TB ಡ್ಯಾಂನ 33 ಕ್ರಸ್ಟ್ ಗೇಟ್ಗಳು ಶಿಥಿಲಾವಸ್ಥೆ ಸೇರಿದ್ರಿಂದ ಅವುಗಳನ್ನು ಬರೋಬ್ಬರಿ 121 ದಿನಗಳಲ್ಲಿ ಬದಲಾವಣೆ ಮಾಡಲಾಗಿತ್ತು. ಆದರೆ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಅಭಿಯಾನ ಮಾಡಿತ್ತು. ಡ್ಯಾಂಗೆ ಹೊಸ ಗೇಟ್, ಹಳೆ ಚೈನ್, ತುಂಗಭದ್ರಾ ಅಭದ್ರ ಎಂದು ಎಚ್ಚರಿಸುತ್ತಾ ಕ್ಯಾಂಪೇನ್ ಮಾಡಿತ್ತು. ನಮ್ಮ ವರದಿಯ ಬಳಿಕ TB ಡ್ಯಾಂಗೆ ಸ್ವತಃ DCM DK ಶಿವಕುಮಾರ್ ಭೇಟಿ ನೀಡಿ ಡ್ಯಾಂ ಪರಿಶೀಲಿಸಿ ಹೊಸ ಚೈನ್ ಸಿಸ್ಟಮ್ ಅಳವಡಿಕೆ ಮಾಡ್ತೇವೆ ಎಂದು ಹೇಳಿದ್ರು. ಇಂಪ್ಯಾಕ್ಟ್ 4 ಅಭಿಯಾನದ ದಿನಾಂಕ ಮೇ 5, 2026. ಅಂತರಗಂಗೆ ಉಳಿಸಿ ಅಭಿಯಾನಕ್ಕೆ ಎಚ್ಚೆತ್ತ ಸರ್ಕಾರ. ಅಂತರಗಂಗೆ ಉಳಿಸಿ ಅನ್ನೋ ಘೋಷಣೆಯ ಅಡಿಯಲ್ಲಿ ಮೊನ್ನೆಯಷ್ಟೇ ನಿಮ್ಮ ರಿಪಬ್ಲಿಕ್ ವರದಿ ಬಿತ್ತರಿಸಿತ್ತು. 1000 ಅಡಿ ಕೊರೆದ್ರೂ ಸಿಗ್ತಿಲ್ಲ ಒಂದು ಹನಿ ನೀರು. ಜೀವಜಲಕ್ಕಾಗಿ ಜನರು ಪರದಾಡ್ತಿದ್ದಾರೆ. ಬೆಂಗಳೂರಿಗೂ ಭೀಕರ ಬರದ ಎಫೆಕ್ಟ್ ತಟ್ಟಿದೆ. ಕಾವೇರಿ ನೀರು ಸಿಗ್ತಿಲ್ಲ, ಬೋರ್ವೆಲ್ಗಳು ಬತ್ತಿ ಹೋಗಿವೆ, ಅಂತರ್ಗಂಗೆ ಉಳಿಸಿ ಅಂತ ರಿಪಬ್ಲಿಕ್ ಕನ್ನಡ ಕ್ಯಾಂಪೇನ್ ಮಾಡಿತ್ತು. ಇದೀಗ ಈ ಅಭಿಯಾನಕ್ಕೆ ಸಣ್ಣ ನೀರಾವರಿ ಸಚಿವ ಎಚ್ಚೆತ್ತುಕೊಂಡಿದ್ದಾರೆ. ಅಂತರ್ಜಲ ತಜ್ಞರು ಅಧಿಕಾರಿಗಳ ಜೊತೆ ಮಹತ್ವದ ಚರ್ಚೆ ನಡೆಸಿ ಮಳೆ ನೀರು ಕೊಯ್ಲು ಯೋಜನೆ ಕಡ್ಡಾಯಕ್ಕೆ ಸಲಹೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಅಭಿಯಾನ ಅಂದ್ರೆ ಅದು ಹೀಗೇನೆ. ನಾವೊಂದು ಜನರ ಸಮಸ್ಯೆಯನ್ನ ಕೈಗೆತ್ತಿಕೊಂಡ್ವಿ ಅಂದ್ರೆ ಅದನ್ನ ಸರ್ಕಾರವು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಈ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ಗಳೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.